ಸುಮ್ಮನೆ ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ಸುಮ್ಮನೆ ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ದಯವಿಟ್ಟು ಕೊಡಬೇಕು. ಒಟ್ಟಾಗಿ ನಾವೆಲ್ಲ ಜೊತೆಗಿರ್ತೀವಿ, ಕೊಡಿದ್ರೆ ನಾವು ಜೊತೆಗಿರಲ್ಲ, ಸತ್ಯವಾಗಿರಲ್ಲ. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಮೇ ಮಾಸ ಕೊಡಬೇಡ್ರಿ, ಇನ್ನ ಯಾಕೆ ಮೇ ಮಾಡಿಸ್ತೀರಾ? ಅಲೆಲೆಲೆಲೆ ಪಾಲಣ್ಣ, ಅದೇನು ನಿನ್ನ ಭಾಷೆ ನಮಗೆ ತಿಳಿಲ್ವಲ್ದಣ್ಣ, ಇನ್ನೊಂದ್ಸಾರಿ ಹೇಳೋಣ. ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಅಪ್ಪ ಏನ್ ಹೇಳ್ತಾವನೆ ಅಂತ ಅರ್ಥವಾಯ್ತೇನ್ರಪ್ಪ? ಹೋಗ್ಲಿ, ಇನ್ನೊಂದ್ಸಾರಿ ಕೇಳಿಸ್ತೀನಿ, ಕೇಳ್ರಪ್ಪ ಅದೇನು ಅನ್ನೋದನ್ನ. ಪಾಲಣ್ಣ, ಒನ್ಸ್ ಮೋರ್ ಹೇಳ್ರಣ್ಣ. ಸುಮ್ಮನೆ ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ಹೋಗ್ಲಿ ಬಿಡಪ್ಪ, ಅದೇನು ನಿನ್ನ ಭಾಷೆ. ನೆಕ್ಸ್ಟ್ ಇನ್ನೊಂದು ಮಾತು ಹೇಳ್ತಾರೆ ಕೇಳ್ರಿ. ಒಟ್ಟಾಗಿ ನಾವೆಲ್ಲ ಜೊತೆಗಿರ್ತೀವಿ, ಕೊಡಿದ್ರೆ ನಾವು ಜೊತೆಗಿರಲ್ಲ, ಸತ್ಯವಾಗಿರಲ್ಲ. ಪಾಲಣ್ಣನ ನೇತ್ರ ಅದೇನು ಸತ್ಯ ಕಂಡೈತು ಕಣ್ರಪ್ಪ. ತುಮಕೂರು ಗ್ರಾಮಾಂತರದಲ್ಲಿ ಅವ್ರ ಬಾಸು ಶಂಕರಣ್ಣನಿಗೆ ಕೊಟ್ರೆ ಎಲ್ಲರೂ ಅವ್ರ ಜೊತೆ ಇರ್ತಾರಂತೆ, ಇಲ್ಲಾಂದ್ರೆ ಸತ್ವಾಗ್ಲೂ ಇರಲ್ವಂತೆ ಕಣ್ರಪ್ಪ. ಮಗದೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡ್ರಪ್ಪ. ದಿನ ಯಾಕೆ ಮೇ ಮಾಡಿಸ್ತೀರಾ? ಮೇ ಮಾಸ ಕೊಡಬೇಡ್ರಿ. ಅಯ್ಯೋ ಶಿವನೇ, ಪಾಲಣ್ಣ ನೀವು ಜಮೀನು ಮಾರ್ಕೊಂಡು ಬಂದು ರಾಜಕಾರಣ ಮಾಡಿ ಅಂತ ಯಾರಾದರೂ ನಿಮಗೆ ಒತ್ತಾಯ ಮಾಡಿದ್ರೇನಣ್ಣ? ಹೋಗ್ಲಿ, ಈ ಪಾಲಣ್ಣ ಇಷ್ಟೆಲ್ಲ ಯಾಕೆ ಮಾತನಾಡಿದ್ರು ಗೊತ್ತೇನ್ರಿ? ಅದನ್ನ ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡ್ರಿ. ಈ ವ್ಯಕ್ತಿ ಹೆಸರು ಏನು ಗೊತ್ತಾ? ಪಾಲನೇತ್ರಯ್ಯ ಅಂತ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇವರು ಒಂದಷ್ಟು ಮಂದಿಗೆ ಗೊತ್ತಿದ್ದಾರೆ. ಕಾರಣ ಏನಂದ್ರೆ, ಈ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಜೊತೆಗೆ ಒಂದಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಸದ್ಯ ಗ್ರಾಮಾಂತರ ಭಾಗದಲ್ಲಿ ಗಾರ್ಮೆಂಟ್ಸ್ ಒಂದನ್ನ ತೆರೆದು 100 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಮುಂದೆಯೂ ರಾಜಕೀಯದಲ್ಲಿ ಏನಾದರೂ ಆಗ್ಬೇಕೆಂಬ ಹಂಬಲ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಸರ್ಕಾರ ಇವರನ್ನ ತುಮಕೂರು APMC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿ ಅದ್ಯಾಕೋ ಏನೋ ಕೊಕ್ಕೆ ಹಾಕೊಂಡು ಕೂತೈತೆ. ಹಂಗಾಗಿ ಕೈಸಿಕೊಳ್ತಿರೋ ಪಾಲಣ್ಣ ಅಯ್ಯೋ ಕೈಗೆ ಬಂದು ತೂತು ಬಾಯಿಗೆ ಬರಲಿಲ್ಲ ಅನ್ನೋ ಹಪಾಪಿಯಲ್ಲಿದ್ದು, ಇತ್ತೀಚೆಗೆ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆ ವೇಳೆ ಅವ್ರ ನಾಯಕರು ನೀವು ಒಂದೆರಡು ಮಾತಾಡಪ್ಪ ಅಂದಿದ್ದೇ ತಡ ಎದ್ದು ನಿಂತವ್ರೆ ಮೇಲಿನಂತೆ ತಮ್ಮ ಅಭಿಪ್ರಾಯ ಹಂಚ್ಕೊಂಡ್ಬಿಟ್ಟಿದ್ರು. ದಿನ ದುಡ್ಡು ತಾಮಂದು ಹೊರಗಡೆಯಿಂದ ಆ ಜಮೀನು ಮಾಡಿ ಈ ಜಮೀನು ಮಾಡಿ ದುಡ್ಡು ತಾಮಂದು ಕಟ್ಟಕ್ಕಾಗಲ್ಲ. ಪಕ್ಷನ ಅವ್ರಿಗೊಂದು ಬಲ ಕೊಡಬೇಕು. ನಾವೆಲ್ಲ ಸೇರುವಂಥ ಅವರೊಂದು ಸಚಿವರೆಲ್ಲ ಒಂದು ಬಲ ಕೊಟ್ಟರೆ ಅವಾಗ ಗ್ರಾಮಾಂತರದಲ್ಲಿ ಸುಮಾರು ಒಂದು ಗ್ರಾಮಾಂತರದೆಲ್ಲ ತುಮಕೂರು ಜಿಲ್ಲೆಗೆ ಒಂದು ಅನುಕೂಲ ಆಗ್ತದೆ. ಅವ್ರಿಗೆ ಕೊಟ್ಟು ಅಂಥ ಅವ್ರಿಗೆ ಶಕ್ತಿ ಐತೆ ನಮ್ಮ ಶಾಸಕರಿಗೆ. ಸುಮ್ಮನೆ ಪತಿ ಸೇರಿಸ್ಕೊಂಡು ಡೂಟು ಅನ್ನೋದಲ್ಲ. ದಯವಿಟ್ಟು ಕೊಡಬೇಕು. ಒಟ್ಟಾಗಿ ನಾವೆಲ್ಲ ಜೊತೆಗಿರ್ತೀವಿ, ಕೊಡಿದ್ರೆ ನಾವು ಜೊತೆಗಿರಲ್ಲ, ಸತ್ಯವಾಗಿರಲ್ಲ. ಯಾಕಂದರೆ ನಾವು ಅವ್ರಿಗೆ ಹಿಂದೆ ಇರ್ತೀವಲ್ಲ. ದೇವರಾಜಣ್ಣ 7 ಜನ ಹಳೆ ನೀರು ಇದ್ದೀರಲ್ಲ, ಹೇಳಿ ನೀವೆಲ್ಲ ಕೊಡಬೇಕು. ಪಕ್ಷ ಹಳೆ ನೀರು ಜೊತೆ ನಾವೆಲ್ಲ ಬಂದಿದ್ದೀವಿ, ಸೇರ್ಕೊಂಡಿದ್ದೀವಿ. ನೀವು ನಮಗೆ ಅಧಿಕಾರ ಕೊಟ್ಟರೆ, ಶಂಕರಣ್ಣ ಅಧಿಕಾರ ಕೊಟ್ಟರೆ ನಾವೆಲ್ಲರೂ ಹೇಳ್ತೀವಿ. ಅಲ್ಲ ನೀವೆಲ್ಲ ಇದ್ದೀರಾ, ಕೊಡಬೇಕು ಅವ್ರಿಗೆ. ಅಧಿಕಾರ ಕೊಟ್ಟರೆ ಏನೋ ಒಂದು ಅಧಿಕಾರ ಕೊಡಿ ಅವ್ರಿಗೆ. ಎಷ್ಟು ಇವಾಗ ಅಧಿಕಾರದಲ್ಲಿ ಕೊಡ್ರಿ, ಅವ್ರಿಗೆ ಒಂದು ಅಧಿಕಾರ ಕೊಟ್ಟು ಉನ್ನತ ಮಟ್ಟಕ್ಕೆ ಏರಿಸಿ ನೀವು. ನಾವಿನ್ನೂ ಪಕ್ಷ ಚೆನ್ನಾಗಿ ಬಲಪಡಿಸ್ತದೆ. ಹಾಗಾದ್ರೆ ಅದು ಬರೋ ದುಡ್ಡಲ್ಲಿ ಅಲ್ಲೇ ಕಟ್ ಮಾಡ್ತಾರೆ ಅವರು. ದಿನ ಯಾಕೆ ಜಮೀನು ಮಾಡಿಸ್ತೀರಾ? ಜಮೀನು ಮಾಸ ಕೊಡಬೇಡ್ರಿ. ಇದೇ ಜಮೀನು ಉಳಿಸ್ಕೊಂಡು ದಯವಿಟ್ಟು ಅವ್ರಿಗೆ ಪಕ್ಷ ಬಲಪಡಿಸಿ ಅವ್ರಿಗೆ ಉನ್ನತ ಸ್ಥಾನ ಕೊಟ್ಟು ಗೌರವಿಸಿ ಎಲ್ಲ ಒಂದಾಗಿರೋಣ ನಾವು. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕಾದ್ರೆ ನಮ್ಮ ಶಂಕರಣ್ಣನಿಗೆ ಸ್ಥಾನಮಾನ ಕೊಟ್ಟು ಪಕ್ಷ ಕೊಟ್ಟಲು ಅವಕಾಶ ನೀಡಿ. ಸುಮ್ಮನೆ ಪಕ್ಷಕ್ಕೆ ಸೇರಿಸ್ಕೊಂಡು ಡೂಡು 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 ಅಂದ್ರೆ ಆಗಲ್ಲ. ಅವ್ರು ಸುಮ್ಮನೆ ಜಮೀನು ಮಾರ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ. ಅವ್ರ ಜಮೀನು ಮಾರ್ಸೋಕೆ ಹೋಗ್ಬೇಡ್ರಿ ನೀವು. ಅವ್ರಿಗೆ ಅಧಿಕಾರ ಕೊಟ್ಟರೆ ನಾವು ಅವ್ರ ಜೊತೆ ಇರ್ತೀವಿ, ಇಲ್ಲಾಂದರೆ ಸ್ವತ್ವಾಗ್ಲೂ ನಾವು ಇರೋಕ್ಕಿಲ್ಲ ಅಂತ ಶಪಥ ಮಾಡವ್ರೆ. ಅವ್ರಿಗೆ ಅಧಿಕಾರ ಕೊಟ್ಟರೆ ಬರೀ ಗ್ರಾಮಾಂತರಕ್ಕಲ್ಲ, ಇಡೀ ಜಿಲ್ಲೆಯಲ್ಲೇ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂದರು ಕೂಡ. ಇದನ್ನು ಕೇಳಿಸ್ಕೊಂಡು ಅಲ್ಲೇ ಕೂತಿದ್ದ ಕಾಂಗ್ರೆಸ್ಗಿನೊಬ್ಬ ನೆನ್ನೆ ಮೊನ್ನೆ ಬಂದವ್ರಿಗೆಲ್ಲ ಅಧಿಕಾರ ಕೊಟ್ಬಿಡ್ತಾರ, ಬಿಡೋಣ ಇರಲಿ, ನಾವಿಲ್ಲಿ ಎಷ್ಟೋ ವರ್ಷಗಳಿಂದ ಪಕ್ಷಕ್ಕೆ ಮಣ್ಣು ಒತ್ತು ನಮ್ಮ ಕೈ ಸೋತದವೆ, ಇನ್ನೂ ನಿಮಗೆ ಕೊಡಬೇಕಾ? ನಮ್ಮಂಗೆ ನೀವು ಒಂದಷ್ಟು ವರ್ಷ ಮಣ್ಣು ಹೊರಣ್ಣ ಅಂತ ಪಿಸ್ಬಿಡೋದ? ಹೋಗ್ಲಿ ಬಿಡಿ, ಈಗ ಬಂದವರು ಮುಂದಿದ್ದವರು ಅವರ ಉಸಾಬರಿ ಮಾತಿಗೆ ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಪಾಲಣ್ಣ ನೀವು ಅಂದ್ಕೊಂಡಂಗೆ ಆಗ್ಲಣ್ಣ.